पूज्याय राघवेंद्राय सत्यधर्मरताय च भजतां कल्पवृक्षाय नमतां कामधेनवे। ನಾನು ನಿಮ್ಮ ಸುಧೀಂದ್ರ ತೀರ್ಥರು ಮಾಡುವಂತಹ ನಮಸ್ಕಾರಗಳು. ನಮ್ಮ ಯೂಟ್ಯೂಬ್ ಚಾನಲ್ ಆದಂತಹ ರಾಯರ ಜ್ಯೋತಿಷ್ಯ ಫಲಕ್ಕೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಆಷಾಢ ಮಾಸದ ಮೀನರಾಶಿಯವರ ಭವಿಷ್ಯ ಹೇಗಿದೆ ಅನ್ನುವಂಥದ್ದು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಕೊಟ್ಟು ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡಿ. ಮೊದಲನೇದಾಗಿ ಉದ್ಯೋಗದ ವಿಚಾರದಲ್ಲಿ ನೋಡೋದಾದರೆ, ಈ ತಿಂಗಳ ನಿಮ್ಮ ಕೆಲಸದ ಗುಣಮಟ್ಟವೇ ನಿಮಗೆ ಮುಂದುವರಿಸುತ್ತೆ. ಹೊಸ ವಿಭಾಗದಲ್ಲಿ ಕೆಲಸ ಮಾಡುವಂತಹ ಅವಕಾಶ ನಿಮಗೆ ಸಿಗುತ್ತೆ. ಕೆಲಸದ ಒತ್ತಡಗಳು ಹೆಚ್ಚಾದರೂ ಕೂಡ ಅದನ್ನು ಯಶಸ್ಸಾಗಿ ನಿಭಾಯಿಸ್ತೀರಾ. ಹೊಸ ವ್ಯಾಪಾರಗಳಲ್ಲಿ ಹೊಸ ಯೋಜನೆಗಳನ್ನು ರೂಪಿಸಲು ಇದು ಉತ್ತಮ ಸಮಯ. ಹಳೆಯ ಗ್ರಾಹಕರಿಂದ ಉತ್ತಮವಾದ ಬೆಂಬಲ ನಿಮ್ಗೆ ಸಿಗುತ್ತೆ. ಈ ಆಷಾಢ ಮಾಸದಲ್ಲಿ ದೊಡ್ಡ ಮಟ್ಟದ ಹೂಡಿಕೆ ಆಗಿರಲಿ ಮತ್ತೆ ಶುಭ ಸಮಾರಂಭಗಳನ್ನ ಮಾಡುವಂಥದ್ದು ಬೇಡ. ಇನ್ನು ಹಣಕಾಸಿನ ಸ್ಥಿತಿಯಲ್ಲಿ ನಿಮ್ಮ ಆದಾಯ ಸ್ಥಿರವಾಗಿರುತ್ತೆ. ಆರೋಗ್ಯದ ಕಾರಣಗಳಿಂದ ಹಣದ ವೆಚ್ಚ ಹೆಚ್ಚಾಗಬಹುದು. ಇನ್ನು ನಿಮ್ಮ ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರುತ್ತೆ. ನಿಮ್ಮ ಸಲಹೆಗೆ ಮನೆಯವರು ನಿಮಗೆ ಗೌರವ ನೀಡುತ್ತಾರೆ. ಇನ್ನು ನಿಮ್ಮ ದಾಂಪತ್ಯ ಜೀವನದಲ್ಲಿ ಹಲವು ಸಮಸ್ಯೆಗಳು ಸಂಪೂರ್ಣವಾಗಿ ಪರಿಹಾರ ಆಗುತ್ತೆ. ಯಾರೆಲ್ಲ ಮದುವೆ ಆಗಿಲ್ಲ ಅವರಿಗೆ ಸಂಬಂಧದ ಮಾತುಕತೆ ನಡೆಯುತ್ತೆ. ಆದ್ರೆ ಮದುವೆಯಂತಹ ಶುಭ ಸಮಾರಂಭಗಳು ಆಷಾಢ ಮುಗಿದ ನಂತರನೇ ಮುಂದುವರಿಸಬೇಕಾಗುತ್ತೆ. ಇನ್ನು ಆರೋಗ್ಯದ ವಿಚಾರದಲ್ಲಿ ಮಾನಸಿಕ ಒತ್ತಡಗಳನ್ನು ಕಡಿಮೆ ಮಾಡ್ಕೊಳ್ಳಿ. ಸಮಯಕ್ಕೆ ಆಹಾರವನ್ನ ಸೇವನೆ ಮಾಡಿ. ಪ್ರತಿದಿನ ದೇಹಕ್ಕೆ ವ್ಯಾಯಾಮ ಮತ್ತೆ ವಾಕಿಂಗ್ ಅನ್ನುವಂಥದ್ದು ಮಾಡಿ. ಇದಕ್ಕೆ ಮಾನಸಿಕವಾಗಿ ನೆಮ್ಮದಿ ಸಿಗುತ್ತೆ. ಈ ಆಷಾಢ ಮಾಸದಲ್ಲಿ ಮಹಾವಿಷ್ಣುವನ್ನ ಆರಾಧನೆಯನ್ನ ಮಾಡಿ. ಓಂ ನಮೋ ಭಗವತೆ ವಾಸುದೇವಾಯ ಅಂತ ಹೇಳಿ ಜಪವನ್ನ ಮಾಡಿ. ನಿಮ್ಮ ಶುಭವನ್ನ ಹಳಿದು ಮತ್ತು ತಿಳಿ ನೀಳಿ. ಇದಾಗಿತ್ತು ಆಷಾಢ ಮಾಸದ ಮೀನರಾಶಿಯವರ ಭವಿಷ್ಯ. ಹಾಗೆ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿದ್ದರೂ ಕೂಡ ಈ ಕೆಳಗಂಡ ನಂಬರ್ಗೆ ಕರೆ ಮಾಡಿ ಅಥವಾ ನೇರವಾಗಿ ಬಂದು ಕೂಡ ನಮ್ಮನ್ನು ಭೇಟಿಯಾಗಬಹುದು. ಧನ್ಯವಾದಗಳು.